ವೆರಿ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ ಗೈಸ್, ನಮ್ಮ ಮನೆ ಅವತಾರನ ಬೆಳಗ್ಗೆನೆ ನನ್ನ ಮಗಳು ಆಟ ಆಡಿ ಎಲ್ಲ ಹೆಂಗೆ ಮಾಡಿ ಕೂರಿಸ್ಬಿಟ್ಟವಳೆ. ಇವಾಗಿನ್ನೂ ಅಂಗಡಿಗೆ ಹೋಗಿ ಬಂದು ಗೈಸ್, ನನ್ನ ಮಗಳು ಮ್ಯಾಗಿ ಮಾಡು ಅಂತ ಹಿಂಸೆ ಕೊಡ್ತಾಳೆ. ಸೊ ಹಂಗಾಗಿ ಮ್ಯಾಗಿ ಪ್ಯಾಕೆಟ್ ತಗೊಬಿಡೋಣ ಅಂತ ಹೋದ್ವಿ. ನಾನು ತಿಂಡಿ ಏನು ಮಾಡೋಣ, ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ರವೆ ತಗೊಬಂದೆ. ಉಪ್ಪಿಟ್ಟು ಮಾಡೋಣ ಅಂತ ನಮಗೊಂದು ಥ್ಯಾಂಕ್ ಯು. ಅವಳಿಗೊಂದು ಮ್ಯಾಗಿ ಮಾಡೋಣ ಅಂತ, ಮ್ಯಾಗಿ ಬೇಕು ಅಂತಿದ್ಲು. ಸೊ ನಮಗೆ ಉಪ್ಪಿಟ್ಟು ಮಾಡ್ಕೊಂಡು ಅವಳಿಗೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಚಾಕ್ಲೇಟ್ ಬೇಕು ಅಂದ್ಲು. ಅವಳಿಗೊಂದು, ನನಗೊಂದು ಚಾಕ್ಲೇಟ್. ಚೆನ್ನಾಯ್ತು ಮಗಳೇ. ತಿನ್ನಬಾರ್ದು ಅಂದ್ರೂ ಅಲ್ಲಿಗೆ ಹೋದ್ರೆ ಕೇಳಲ್ಲ ಅಂತ ಹೋಯ್ತೀರಾ, ಆಮೇಲೆ ಮತ್ತೋಗ್ಬಿಟ್ಟು ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತೀರಾ. ನ್ಯಾಯನಾ? ಸರಿನಾ? ತಿನ್ನಿ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಹಾಕ ಫುಲ್ ಬಾಯಿಗೆ. ಓಕೆ ಗೈಸ್, ನೋಡಿ ಇಷ್ಟೆಲ್ಲ ಮನೆ ಹೆಂಗಾಗಿದೆ. ಅವತಾರ. ನಾನು ಹೆಂಗೆ ಇವ್ರ ಹತ್ರ ಬೇಯೋದು? ಮುದ್ದಮ್ಮ, ನೀವು ಎಲ್ಲ ನೀಟಾಗಿ ಇವೆಲ್ಲ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಫುಲ್ ಎಲ್ಲ ತಗೊಂಡೋಗಿ ನಿಮ್ಮ ರೂಮಿಗೆ ಶಿಫ್ಟ್ ಮಾಡಬೇಕು. ಓಕೆನಾ? ಎಲ್ಲ ಹೆಂಗೆ ತುಂಬಿತ್ತು ಹೆಂಗೆ ತಗೊಬಂದ್ರೆ ಹಂಗೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕು. ಮನೆ ಕ್ಲೀನ್ ಮಾಡಬೇಕು ಇವಾಗ. ಓಕೆನಾ? ಡನ್ನಾ? ನಾನು ಮ್ಯಾಗಿ ಮಾಡೋ ಹೊತ್ತಿಗೆ ಕ್ಲೀನ್ ಮಾಡ್ತೀರಾ? ಓಕೆ ಗೈಸ್, ನಾನು ಪಟ ಅಂತ ಮ್ಯಾಗಿ ಮಾಡ್ಕೊಂಬರ್ತೀನಿ. ಆಮೇಲೆ ಇನ್ನೂ ರವೆ ಉರಿಬೇಕು, ನಮ್ಗೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು, ಕೊತ್ತಂಬರಿ ಬೇಕು, ಈರುಳ್ಳಿ ಎಲ್ಲ ಉಪ್ಪಿಟ್ಟಿಗೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು ಗೈಸ್. ಬೇಗ 10 ಗಂಟೆ ಒಳಗಡೆ ಇದನ್ನು ಇಷ್ಟನ್ನೆಲ್ಲ ಕೆಲಸ ಮಾಡಬೇಕು ಗೈಸ್. ಹೆಂಗೆ ಮಾಡೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ಎದ್ದಿದ್ದೀನಿ ಬೇಗ. ನೋಡೋಣ, ಮುಂದೆ ಏನು ತೊಳೆದಿಲ್ಲ, ಎಲ್ಲ ತೊಳೆದು ಪಟ ಅಂತ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್ ನಿಮಗೆ. ಉಪ್ಪಿಟ್ಟು ಮಾಡಬೇಕು. ನಮ್ಮ ಮನೆಯವ್ರು ಬರೋ ಹೊತ್ತಿಗೆ ಫಸ್ಟು ಮ್ಯಾಗಿ ಮಾಡ್ಕೊಟ್ಬಿಡ್ತೀನಿ ಮೇಡಮವ್ರಿಗೆ. ಮೇಡಮ್ ಅವರು ಮ್ಯಾಗಿ ತಿನ್ನಲಿ, ಅಷ್ಟರೊಳಗಡೆ ನಾನು ಉಪ್ಪಿಟ್ಟು ಮಾಡಿಬಿಡ್ತೀನಿ. ಓಕೆನಾ ಗೈಸ್? ಹಾಯ್ ಮಾಡು ಸರಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಗೈಸ್ ಹೇಳು. ಹೆಂಗೆ ಹೇಳೋದು? ಇಲ್ಲಿ ನೋಡಿ, ಫೋನ್ ನೋಡಿ. ಗುಡ್ ಮಾರ್ನಿಂಗ್ ಹೇಳಿ. ಹಂಗೆ ತಿನ್ನೋದು, ನೀಟಾಗಿ ತಿನ್ನೋಕೆ ಬರಲ್ಲ ಅಂದರೂ ಬೇಕು ಅನ್ನೋ ಆಸೆ ತೆಗೆಸ್ಕೊತೀಯ, ಬಟ್ ತಿನ್ನೋಕೆ ಮಾತ್ರ ಆಗಲ್ಲ ನಿಮಗೆ ಅಲ್ವಾ? ಓಕೆ ಗೈಸ್, ಬೇಗ ಪಟ ಅಂತ ಮಾಡೋಣ ಬನ್ನಿ ಗೈಸ್. ನಿಮ್ಮಲ್ಲೆಲ್ಲ ಏನು ತಿಂಡಿ ಕಮೆಂಟ್ ಮಾಡಿ. ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಉಪ್ಪಿಟ್ಟು ಮಾಡ್ತೀನಿ. ತುಂಬ ದಿವಸ ಆಯಿತು ಉಪ್ಪಿಟ್ಟು ತಿನ್ನಂಗಾಗಿದೆ ಅಂದ್ಬಿಟ್ಟು. ತರಕಾರಿ ಇಲ್ಲ, ಬಟ್ ಹಂಗೆ ಪ್ಲೈನ್ ಉಪ್ಪಿಟ್ಟು ಮಾಡ್ತೀನಿ ಗೈಸ್. ಉಪ್ಪಿಟ್ಟು. ನನ್ನ ಮಗಳಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಅಲ್ವಾ ಮುದ್ದು? ಇಷ್ಟ ಇಲ್ವಾ? ಸುಳ್ಳು ಹೇಳ್ಬೇಡ. ಓಕೆ, ಬರೋಕೆ ಬೇಡ. ನಿಂಗೆ ತಿನ್ನಕ್ಕೆ ಬರೋಲ್ಲ ಗೈಸ್. ಸುಮ್ಮನೆ ಆಸೆಗೋಸ್ಕರ ತೆಗೆಸ್ಕೊತಾಳೆ ಅಷ್ಟೇ ಇವಳು. ಅಲ್ಲಿ ನೋಡಿ, ಹಂಗೆ ತಿಂತಾನೆ ಅವನಾದರೂ. ಗಬ್ಲಿ. ನೀನು ಮುದ್ದಮ್ಮ ಅಂದರೆ ಮುದ್ದಮ್ಮ. ಓಕೆ ಗೈಸ್, ತಿಂಡಿ ಆದ್ಮೇಲೆ ಸಿಗೋಣ. ಅವಳು ರೂಮಿಗೆಲ್ಲ ಅವಳೊಳೆ ತಗೊಂಡೋಗಿ ಇಟ್ಕೊಳ್ತವಳೆ. ಹೆಂಗೆ ಮಗಳೇ? ನೋಡಿ, ಇಲ್ಲೂ ತುಂಬಿಟ್ಬಿಟ್ರೆ ಇಟ್ಟವಳೆ. ಬನ್ನಿ ಎಲ್ಲ ಕ್ಲೀನ್ ಮಾಡು ಮಗಳೇ. ಅರ್ವಿದ್ದಲ್ವಾ ಅಂದರೆ ಎಲ್ಲ ಅವಳೊಳೆ ಕ್ಲೀನ್ ಮಾಡ್ತಾವಳೆ. ಫಸ್ಟ್ ಇವು ಚೇರು ಮತ್ತೆ ಇದು ಎತ್ತಿಡಿ, ಆಮೇಲೆ ಅದು ತಗೊಂಡೋಗಿ ಇರ್ತಲ್ಲ ಗೈಸ್. ಅವಳು ಆಟ ಆಡಿರ್ತಾಳಲ್ಲ, ಅದು ಸ್ವಲ್ಪ ಹೊತ್ತು ಆಟ ಆಡಾದ್ಮೇಲೆ ನೀನು ತಾನೇ ಆಟ ಆಡಿರೋದು. ಅಯ್ಯೋ. ಓಕೆ ಗೈಸ್, ನೋಡಿ ತಗೊಂಡು ಆಟ ಆಡಿ ತಗೊಂಡೋಗಿ ಅವಳ ರೂಮಿಗೆ ಇಟ್ಬಿಟ್ಟು ಬರ್ತಾಳೆ ಗೈಸ್. ಹಂಗಂಗೆ ಬಿಟ್ಟಿದ್ದು ನೋಡಿ, ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡೋಳೆ ಮುದ್ದು ಮಗಳು. ಏನಾಯ್ತು ಮಗಳೇ? ನಿಮಗೆ ಬರೋ ಜಾಗ ಐತಿಲ್ವಾ? ನೀವು ಸರಿಯಾಗಿ ಇಟ್ಟಿಲ್ಲ. ಬನ್ನಿ, ಆಮೇಲೆ ನಾನು ಜೋಡಿಸ್ಕೊತೀನಿ. ಒಟ್ಟಿನ ನಿಮ್ಮ ರೂಮಿಗೆ ಇಟ್ಟಿದ್ರಲ್ಲ, ನೀವೇ ಜೋಡಿಸ್ತೀರಾ? ಗುಡ್ ಗರ್ಲ್. ನನ್ನ ಮುದ್ದು ಮಗಳು ಗುಡ್ ಅಲ್ವಾ ಮಗಳೇ? ನೀವು ಗುಡ್ ಗರ್ಲ್ ಅಲ್ವಾ ಮುದ್ದು? ನಿಮ್ಮ ಚೇರು. ಓಕೆ ನೋಡಿ, ನಿಮ್ದು ಆಟ ಸಾಮಾನೆಲ್ಲ ಕ್ಲಿಯರ್ ಆಯಿತಾ? ಹಿಂಗೆ ಆಟ ಆಡಿದ ತಕ್ಷಣ ತಗೊಂಡೋಗಿ ಇಟ್ಬಿಟ್ಟು ಬರ್ಬೇಕು ನೀವು. ಓಕೆನಾ? ವೆರಿ ಗುಡ್, ಜಸ್ಟ್ ಲೈಕ್ ಎ ಗುಡ್ ಗರ್ಲ್. ನನ್ನ ಮುದ್ದು ಮಗಳು ಹೇಳಿದ ಮಾತೆಲ್ಲ ಕೇಳುತ್ತೆ. ಓಕೆ, ಸ್ವಲ್ಪ ಕ್ಲಿಯರ್ ಮಾಡಿ. ಇಲ್ಲ, ನಾನು ಮ್ಯಾಗಿ ಅಷ್ಟೊತ್ತಿಗೆ ಮ್ಯಾಗಿ ಹಾಕ್ಬಿಡ್ತೀನಿ. ನನ್ನ ಮಗಳಿಗೆ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ ಗೈಸ್. ಅಯ್ಯೋ, ಏನು ಪಟಕನೇ ಇಲ್ಲ. ಗುಡ್ ಮಗಳ. ನೋಡಿ ಗೈಸ್, ಎಷ್ಟು ಒಳ್ಳೆ ಮಗಳು. ನೋಡಿ.
ಥ್ಯಾಂಕ್ ಯು ಸೋ ಮಚ್. ಬಿಡಿ ಆಮೇಲೆ ಕಸ ಗುಡಿಸ್ಕೊತೀನಿ ಬಿಡಿ. ನೋಡಿ ಎಷ್ಟು ಚಾಕ್ಲೇಟಿ ಸಿಪ್ಪೆನ ಹೊರಗಡೆಗೆ ಹಾಕ್ತಿದ್ದಾಳೆ. ಎಲ್ಲ ನೀಟಾಗಿ ಇಟ್ಕೊತಾಳೆ ಮಾತ್ರ. ನೋಡಿ ಎಲ್ಲ ಕ್ಲಿಯರ್ ಆಯಿತು, ಕ್ಲಿಯರ್ ಮಾಡಿದ್ರು. ಗುಡ್, ವೆರಿ ಗುಡ್ ಗುಡ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಇಲ್ಲಿ ಮ್ಯಾಗಿ ರೆಡಿ ಆಗ್ತೀನಿ. ನನ್ನ ಮಗಳು ಮ್ಯಾಗಿ ಕೊಟ್ಬಿಟ್ಟು ನಾನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೋಬೇಕು ಗೈಸ್. ಏನಾಯ್ತು ಸೌಂಡ್ ಬಂತಲ್ಲ? ಚೇರಲ್ಲಿ ಹೊಡ್ಕೊಂಡೆ? ಎಲ್ಲಿ ಹೆಂಗೆ ಹೊಡ್ಕೊಂಡೆ? ನೀನೇ ಹೊಡ್ಕೊಂಡೆ ಹಂಗೆ? ಎಲ್ಲಿ ಕಾಲು ತೋರಿಸಿ ಏಟಾಯ್ತು ಮದ್ದು? ಏನಾಗಿಲ್ಲ ಬಿಡಿ, ಹಂಗೆ ನಿಧಾನ ಸ್ಲೋಲಿ ಬರಬೇಕು. ಓಕೆನಾ? ಹಾಂ ಹಾಂ, ಹೆಂಗೆ ಹೊಡ್ಕೋತು? ಹಂಗೆ ಹೊಡ್ಕೊಬಿಡ್ತಾ? ನೀವು ಸ್ಲೋಲಿ ಬರ್ಬೇಕು ತಾನೆ. ನೀವು ಇಷ್ಟೊಂದು ಹೈಪರಾಗಿ ಬಂದರೆ ಇನ್ನೇನಾಗುತ್ತೆ? ಹಾಂ, ಸ್ಲೋಲಿನೇ ಬರಲಿಲ್ಲ, ಅದಕ್ಕೆ ಸ್ಲೋಲಿ ಬರಬೇಕು ಅಂತ ಹೇಳಿದ್ದು. ಓಕೆನಾ ಗೈಸ್? ಮ್ಯಾಗಿ ನನ್ನ ಮಗಳು ಮ್ಯಾಗಿ ತಿಂತಳು. ಚೆನ್ನಾಯ್ತಾ ನಮ್ಮದು? ಹಾಂ, ಚೆನ್ನಾಯ್ತಲ್ಲ ಮ್ಯಾಗಿ? ಚೆನ್ನಾಯ್ತಾ? ಓಕೆ ಗೈಸ್, ನಾನೆಲ್ಲ ಚಿತ್ರಾನ್ನಕ್ಕೆ ಅಲ್ಲ ಸಾರಿ ಕಣ್ಣುರಿತೈತೆ. ಮೆಣಸಿನ್ಕಾಯಿ ಕೊಯ್ದು ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಕಣೋ, ಅದಕ್ಕೆ ಕಣ್ಣುರಿತೈತೆ. ನಾನು ಉಪ್ಪಿಟ್ಟಿಗೆಲ್ಲ ಕಟ್ ಮಾಡ್ಕೊಂಡೆ ಗೈಸ್. ಕೊತ್ತಂಬರಿ ಎಲ್ಲ ಸೋಸಿಟ್ಟಿದ್ದೀನಿ. ಇವಾಗ ಹೋಗಿ ಉಪ್ಪಿಟ್ಟು ಮಾಡಬೇಕು. ನೀನು ತಿನ್ನು ಮಗಳು, ನಾನು ಉಪ್ಪಿಟ್ಟು ಮಾಡ್ತೀನಿ ಪಪ್ಪಗೂ ನಂಗೂ. ಓಕೆ, ಬೇಗ ತಿನ್ನಿ. ಯಾಕೆ ಹೊಡಿತೀಯ ನನ್ನ ಮಗಳಿಗೆ ನೀನು? ಯಾಕೆ ಹೊಡಿತೀಯಾ? ನನ್ನ ಮಗಳು ನಿಂಗೆ ಹೆಲ್ಪ್ ಮಾಡ್ತಾಳಲ್ವಾ ಮುದ್ದು? ಎಣ್ಣೆ ಬಗ್ಗಿಸ್ತವ್ರೆ ನೋಡಿ ಗೈಸ್. ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು 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 ಹೊಡಿಯತ್ತರ ಯಾಕ? ರೌಡಿ ರೌಡಿ. ಕೆಳಕ್ಕೆ ಅಪ್ಪ, ಕೆಳಕ್ಕೆಲ್ಲ ಚೆಲ್ಬೇಡಿ, ಎಣ್ಣೆ ರೇಟ್ ಗೊತ್ತಾ ನಿಮಗೆ? ಯಾಕೆ ಸರಿ? ಇವಳನ್ನ ಎಲ್ಲಿ ನಲ್ಲಿ ಹತ್ರ ಬಿಟ್ಟೋದೆ ನೀ ಸಿಂಕ್ ಹತ್ರಕ್ಕೆ? ಸರಿ ಅಲ್ಲ ಪಪ್ಪ ಏನು ಮಾಡ್ತೈತೆ ನೋಡೋಗು. ನಾನು ಉಪ್ಪಿಟ್ಟು ಮಾಡ್ಕೊಬತ್ತೀನಿ. ಹೆಂಗೆ ಹಿಂಗೆ ಸುಬ್ಬಮ್ಮ ಹೂ ತಗೊಬಂದೆ ವಯಸ್ಸು ಇಷ್ಟಕ್ಕೆ ನಮ್ಮ 30 ರೂಪಾಯಿ. ಓಕೆ, ಇನ್ನು ಪೂಜೆ ಮಾಡಿದ, ಪೂಜೆ ಮಾಡಬೇಕು. ನೋಡಿ ಹೆಲ್ಪ್ ಮಾಡೋಣ. ಇವಳು ನೋಡಿ ಎಲ್ಲಿ ಸುರಿಸ್ತಾವಳೆ ನೀರನ್ನ. ಹೇ ABCD ಎತ್ತಿಡು ಫಸ್ಟು. ಎಲ್ಲ ಏನಾದ್ರು ಕಳೆದೋದ್ರೆ ಅಷ್ಟೇ ಕತೆ. ಓದಿ ತಿಂತೀಯಾ? ಓಕೆ ಗೈಸ್, ಉಪ್ಪಿಟ್ಟು ಮಾಡ್ತೀನಿ ರೀ. ಈರುಳ್ಳಿ, ಮೆಣಸಿನಕಾಯಿ, ಕಡಲೆಬೀಜ, ಕಡಲೆಬೇಳೆ, ಇದರಲ್ಲೇ ರವೆ ಹುಟ್ಟಿದ್ನಲ್ಲ, ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಅದರಲ್ಲಿ ಬೇರೆ ವಾಶ್ ಮಾಡಿಲ್ಲ ಅಷ್ಟೊಂದು ಅದು ಇದು ಅಂತ ಕಮೆಂಟ್ ಹಾಕ್ಬೇಡಿ ಗೈಸ್. ಎಂಥ ಡೋರಾ? ಏನು ತಿಂತಾಯಿದ್ದೀರಾ? ಬದ್ನಿಕಾಯಿ ಚಕ್ಲಿ ಇಲ್ವಾ ಅದರಲ್ಲಿ? ಸರಿ ಚಕ್ಲಿ ಇದ್ದಾವೆ, ತಿನ್ನೋ ಸರಿ. ಅದರಲ್ಲಿ ಚಕ್ಲಿ ಐತಿ, ತಿನ್ನು. ಬನಾನ ತಿನ್ನು. ಎಂಥ ಡೋರಾ? ತಕ್ಕ ಅಂತ ಕುದೀತೈತಿ. ಯಾವ ಥರ ಆರಿಸ್ಕೊಂಡಿದ್ಯಾ ಪಪ್ಪ? ಆರಿಸ್ಕೋಬೇಕು. ಬೈಲ್ ಹತ್ರಕ್ಕೆ ಬಾ. ಅಲ್ಲ ಫೋನ್ ಅಲ್ಲ, ನೀನು ಹತ್ರಕ್ಕೆ ಬಾ. ಆಡುತ್ತೆ ಪಟ್ಟಂತ. ಯೋ ನನ್ನ ಫೋನು. ಉಪ್ಪಿಟ್ಟು ಉಪ್ಪಿಟ್ಟು ಸರಿ ಮುದ್ದು. ಹಿಂದಕ್ಕೆ ಹೋಗಿ ಗೋಬೇಕು. ಆರತ್ತೆ ಕಣವ. ನೋಡು ಹೆಂಗೆ ಆರ್ತೈತೆ ನೋಡೋದು. ಬಾರಪ್ಪ ತೆಗ್ಬಿಟ್ಟು ನಿಂತ್ಕ ಪಕ್ಕಕ್ಕೆ. ನೋಡಿ ಗೈಸ್, ಉಪ್ಪಿಟ್ಟು ರೆಡಿ. ಇಲ್ಲ ತುರಿಬೇಕು, ಕೊಬ್ಬರಿ ಅಲ್ವಾ? ಸ್ವಲ್ಪ ನಮ್ಮ ಮನೆಯವರು ತೆಳ್ಳಗೆ ಬರಬೇಕು ಒಂದು, ಸೊ ಹಂಗಾಗಿ ಹಿಂಗೆ ಮಾಡಿದ್ದೀನಿ. ಉಪ್ಪಿಟ್ಟು ರೆಡಿ ರೆಡಿ ರೆಡಿ. ಸರಿ, ಉಪ್ಪಿಟ್ಟು, ಚಟ್ನಿ, ಉಪ್ಪಿನಕಾಯಿ ಟೇಸ್ಟ್ ನೋಡಿ ಹೇಳಿ. ಪಪ್ಪ ಇರುತ್ತೆ ಹೇಳು. ಅಲ್ಲ ಕಣೆ ಸಾಕು, ಸುಡ್ತೈತೆ ಅದು ಉಪ್ಪಿಟ್ಟು. ಅಲ್ಲಿ ನೋಡಿಲಿ. ಅಯ್ಯೋ ಹೆಂಗ್ ಬೇಕಂಗೆ ಮಾಡ್ಬೇಡ ಕಣ್ಸರಿ. ಇರು ಸರಿ, ಪಪ್ಪ ಹಾಕುತ್ತೆ. ಟೇಸ್ಟ್ ನೋಡು. ತಿಂದೇ ಇಲ್ಲ ನೋಡಿ ಗೈಸ್, ಎಷ್ಟು ಮೋಸ ಮಾಡ್ತಾರೆ. ಪ್ರೂಫ್ ಐತೆ ನನಗೆ, ಬರೀ ಮೋಸ ಮೋಸ ಮೋಸ. ಚೆನ್ನಾಯ್ತಂತೆ, ಚೆನ್ನಾಯ್ತೆ. ಯೋ ಬೇಡ ಕಣಯ್ಯ, ಪ್ಲೀಸ್ ಕಣಯ್ಯ. ತಿಂದು ನೋಡಿ ಹೇಳು. ಹಾಂ ಓಕೆ.
ಓಕೆ ಗೈಸ್, ತಿಂಡಿ ತಿಂತಿದ್ವಿ. ಓಕೆ ಗೈಸ್, ಇವಾಗ ನಾನು ಸಂಜೆ ಆಯಿತು. ಇಲ್ಲಿ ನೋಡಿ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಬೀನ್ಸು ತರಕಾರಿ ಎಲ್ಲ ಕೇಳಿದೆಲ್ಲ ಹಾಕ್ಬಿಟ್ಟು ಅಡುಗೆ ಮಾಡೋಣ, ಸಾಂಬಾರು ಮಾಡೋಣ ಅಂತ ಬೆಳಗ್ಗೆಗೂ ಬೀನ್ಸ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೀನ್ಸ್ ಎಲ್ಲ ಕಟ್ ಮಾಡಿಡ್ತಿದ್ದೆ. ಬಟ್ ಹೆಂಗಾಯ್ತು ಅಂದರೆ ದೇವರು ನಂಬಲ್ಲ ಅನ್ನೋದು ನಂಬಬೇಕು. ನನ್ನ ವೀಡಿಯೋನೇ ಸಾಕ್ಷಿ. ಎಷ್ಟೋ ವೀಡಿಯೋಗಳು ಹಾಕ್ತಿದ್ದೀನಿ ಗೈಸ್. ನೀವು ನನ್ನ ಪ್ರೀವಿಯಸ್ ವೀಡಿಯೋಗಳೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಮಧ್ಯಾಹ್ನ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೂವಿರಲಿಲ್ಲ, ಏನೂ ಇರಲಿಲ್ಲ ಪೂಜೆ ಮಾಡೋಕ್ಕೆ. ಸೊ ಹಿಂಗಾಯ್ತಲ್ಲ, ಬೇಡ ಸಂಜೆನೇ ಪೂಜೆ ಮಾಡೋಣ ಬಿಡು, ರಾಯರಿಗೆ ಅವ್ರದ್ದು ಮಹೋತ್ಸವ ಅಲ್ವಾ ಅಂದ್ಬಿಟ್ಟು ಹೂವು ತಗೊಬಂದು ಹೋಗಿ ಹೂವೆಲ್ಲ ಕಟ್ಟಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸ್ದೆ. ನನ್ನ ಮಗಳು ಮಮ್ಮ ನೀನು ಮಲ್ಕೊಳ್ಳಿಲ್ಲ ಅಂದರೆ ನಾನು ಮಲ್ಕೊಳ್ಳಲ್ಲ ಅಂತ ಅಂದ್ಲು. ಸೊ ಹಂಗಾಗಿ ಅವಳ ಜೊತೆ ಮಲ್ಕೊಂಡೆ ನಾನು. ಹಂಗೆ ನನಗೂ ನಿದ್ದೆ ಬಂತು. 1 ಅವರ್ ನಿದ್ದೆ ಮಾಡಿ ಎದ್ಬಿಟ್ಟು ಒಂದು 4 ಗಂಟೆ 5 ಗಂಟೆಗೆ ಸ್ನಾನ ಮಾಡಿ ಸಂಜೆ ಪೂಜೆ ಮಾಡೋಣ ಅಂತ. ಹೆಂಗಾಗೋಯ್ತು ಅಂದರೆ ಮೋಟ್ರ್ ಕೆಟ್ಟೋಗಿದೆ, ನೀರೇ ಬತ್ತಿಲ್ಲ ಗೈಸ್. ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೂವೆಲ್ಲ ಕಟ್ಟಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಮಾಡೋಣ ಅಂತ ಹೋಗ್ತಿದ್ದೀನಿ, ನೀರೇ ಬತ್ತಿಲ್ಲ. ನಮ್ಮ ನಿಜ ಎಷ್ಟು ಅಳಂಗಾಯ್ತು ಅಂತ, ನಾವು ಪೂಜೆ ಮಾಡೋಕ್ಕಾಯ್ತಲ್ಲ ಅಂತ. ನೀರು ಬಂದಿಲ್ಲ ನಿಜಾಗ್ಲೂ ನಿಮಗೆ ನೋಡ್ತಾರೆ ನಗು ಅನ್ಸುತ್ತೆ. ಮತ್ತೆ ಆಟಕ್ಕೆಮ್ಮ ನೀರು ಬಂದಿಲ್ಲ. ಇವಾಗ ನೀರು ಬಂತು. ಹೆಂಗೆ ಅಂದರೆ ಗೈಸ್, ಸುಮ್ಮನೆ ದೇವ್ರ ಮನೆ ಬಾಗಿಲು ತೆಗ್ದೋಗ್ಬಿಟ್ಟು ನಿಂತ್ಕೊಂಡು ಕೈ ಮುಗ್ದೆ. ಓಕೆ, ನಿಮಗೆ ನನ್ನಿಂದ ಸೇವೆ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ, ನಾನು ಇವತ್ತು ಮಠಕ್ಕೆ ಹೋಗ್ಬಿಟ್ಟು ಹೆಚ್ಚ ನಮಸ್ಕಾರ ಹಾಕ್ಬಿಟ್ಟು ಪೂಜೆ ನೋಡ್ಕೊಂಡು ಬರಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ಏನೂ ಆಗಲಿಲ್ಲ. ಹಂಗಂದ್ಬಿಟ್ಟು ಓಕೆ, ನಿಮಗೆ ಇಷ್ಟ ಇಲ್ಲ ಅನ್ಸುತ್ತೆ ನಾನು ಪೂಜೆ ಮಾಡೋದು, ಬೇಡ ಬಿಡಿ, ನನ್ನಿಂದ ಏನು ತಪ್ಪಾಗಿದ್ರೆ ಸಾರಿ, ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಕೈ ಮುಗ್ಬಿಟ್ಟು ಬಂದು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೆ. ಓನರು ಬಂದಿದ್ರು, ನೀರು ಬಂದಿಲ್ಲ ಅಂತ ಫೋನ್ ಮಾಡಿದ್ದಕ್ಕೆ. ಅವ್ರು ನಮ್ಮ ಎದುರುಗಡೆ 3-4 ಜನಕ್ಕೆ ಫೋನ್ ಮಾಡಿದ್ರು, ಯಾರೂ ಸಿಗಲಿಲ್ಲ, ಫೋನ್ ಎತ್ತಲಿಲ್ಲ. ಬೆಳಗ್ಗೆ ಬರ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಹೋದ್ರು. ನನಗೆ ಅಟ್ಲೀಸ್ಟ್ ಬೆಳಗ್ಗೆಗಾದ್ರೂ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೀನು ಬೆಳಗ್ಗೆ ಬರ್ತಾರೆ ಅಂದರೆ 10-11 ಗಂಟೆಗೆ ಬರೋದವರು. ಎಷ್ಟು ಬೇಜಾರಾಯ್ತಂದ್ರೆ ಸುಮ್ಮನೆ ಅಳ್ತಾ ಕೂತಿದ್ದೆ. ನನ್ನ ಮಗಳು ಬಂದ್ಬಿಟ್ಟು ಅಮ್ಮ ನೀನು ಅಳ್ಬೇಡಮ್ಮ, ನಿನ್ನ ಹತ್ರ ನಂಗೂ ಅಳು ಬರುತ್ತೆ ಅಂದ್ಬಿಟ್ಟು ಸಮಾಧಾನ ಮಾಡಿದ್ದೆ. ಅದಕ್ಕೆ ಗುರು ಮಾಮಿಗೆ ನಾನು ಪೂಜೆ ಮಾಡೋದು ಇಷ್ಟ ಇಲ್ಲ ಮಗಳೇ, ಗುರು ಮಾಮಿ ನಂಗೆ ಈ ಥರ ಮಾಡ್ಬಿಟ್ಟೈತೆ ಅಲ್ಲ. ಅವಳು ಗುರು ಮಾಮಿನ ಕೇಳ್ತೀನಿ ಅಂತ ದೇವ್ರ ಮುಂದಕ್ಕೆ ಹೋಗಿ, ಯಾಕೆ ಗುರು ಮಾಮಿ ನಮಗೆ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ, ಮಮ್ಮ ಅಳ್ತೈತೆ, ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ವಾ, ನಂಗೆ ಪೂಜೆ ಮಾಡೋಕೆ ಬಿಡ್ಲಿಲ್ವಂತೆ, ನೀನು ಯಾಕೆ ಗುರು ಮಾಮಿ ಅಂತ ಹೋಗಿ ಕೇಳ್ಕೊಬಂದು. ಅದು ಗುರು ಮಾಮಿ ನಿಂಗೆ ಏನಂತ ಹೇಳ್ತವ ಕೇಳಿದ್ದಕ್ಕೆ? ಗುರು ಮಮ್ಮಿ ಇನ್ನು ಕೆಲ ಮಾಡಿಲ್ಲ ಸಾರಿ ಅಂತು, ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಸಾರಿ ಅಂತು ಅಂತಂತೆ ಗೈಸ್. ಮಕ್ಳುಗಳು ದೇವ್ರಿದ್ದಂಗೆ ಗೈಸ್. ನಾನು ಅದೇ ಬೇಜಾರು ಮಾಡ್ಕೊಂಡು ತರಕಾರಿನ ಕಟ್ ಮಾಡ್ಕೊಂಡು ಅಡುಗೆ ಮಾಡೋಣ, ಪರವಾಗಿಲ್ಲ ನನ್ನಿಂದ ಏನೋ ತಪ್ಪಾಗಿರ್ಬೇಕು ಅಂತ ಅನ್ಕೊಂಡೆ. ರಾಯರು ಯಾರನ್ನು ಕಳ್ಸಿದಾರೋ ಗೊತ್ತಿಲ್ಲ, ಬಂದು ಮೋಟ್ರ್ ರೆಡಿ ಮಾಡ್ಬಿಟ್ಟು ಹೋದ್ರು ಗೈಸ್. ಓಕೆ ಮಗ್ಳ, ಇವಾಗ ನೀರು ಬಂದು ಎಷ್ಟು ಖುಷಿ ಆಯಿತು ಅಂದರೆ, ಅಟ್ಲೀಸ್ಟ್ ನಾನು ಇವಾಗಲಾದ್ರೂ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೋದಲ್ಲ. ಮತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಮಾಡ್ಬೋದಲ್ಲ ಅಂತ ಖುಷಿ ಅಲ್ಲ. ಮುದ್ದು ಗುರು ಮಮ್ಮಿ ಒಳ್ಳೇದು ಮಾಡೈತೆ. ನೀವು ನಂಗೆ ಅನ್ಕೋತೀರ ಓಕೆ ಯಾರಿಗೋ ಫೋನ್ ಮಾಡಿರ್ತಾರೆ ಬಂದಿರ್ತಾರೆ ಅಂತ. ಅವ್ರದ್ದು ಅವ್ರ ಪರ್ಮಿಷನ್ನಲ್ಲಿ ಒಂದು ಉಳ್ಕಡ್ಡಿನೂ ಅಲ್ಲಾಡಲ್ಲ ಗೈಸ್. 100% ನಿಜ. ಈ ವಿಡಿಯೋ ನೋಡಿ ನೋಡ್ತೀರಾ, ಇವ್ರು ಹಿಂಗೆ ಥರ ಹೇಳ್ತಿದ್ದಾರೆ, ಏನು ಇವ್ರಿಗೆ ಮಾತ್ರ ಅದ ಹಂಗೆ ಹಿಂಗೆ ಅಂತ ನಗ್ತೀರಾ. ನಿಮಗೆ ಎಕ್ಸ್ಪೀರಿಯನ್ಸ್ ಆದಾಗಲೇ ಗೈಸ್ ನಿಮಗೆ ಅದು ಅನುಭವಕ್ಕೆ ಬರೋದು. ಎಕ್ಸ್ಪೀರಿಯನ್ಸ್ ಆಗಲಿಲ್ಲ, ನೀವು ದೇವ್ರು ನಂಬಲ್ಲ ಅಂದ್ರೆ ಯಾರಿಗೂ ಇದು ಅನುಭವಕ್ಕೆ ಬರಲ್ಲ. ನಿಜವಾಗ್ಲೂ ನಂಗೆ ಖುಷಿ ಆಯ್ತೈತೆ ಇವಾಗ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಗೈಸ್. ಎಷ್ಟೊತ್ತಾದ್ರೆ ನಮ್ಮ ಭಕ್ತಿ ಪೂಜೆ ಮಾಡೋಕ್ಕೆ ಅಲ್ವಾ. ನನಗೆ ನಿಜ ಖುಷಿ ಆಯ್ತಿದೆ. ಟೈಮ್ ಆಲ್ರೆಡಿ 8:30 ಆಯ್ತೈತೆ. ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಬೇಗ ಸಾಂಬಾರ್ಗೆ ಒಗ್ಗರಣೆ ಹಾಕಿ ಇಟ್ಬಿಟ್ಟು ಸ್ನಾನ ಮಾಡ್ಕೊಬಿಡ್ತೀನಿ ಗೈಸ್. ನಂಗೆ ಖುಷಿ ಆಯ್ತೈತೆ. ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಂಡೆ. ದೇವ್ರು ನಂಬಲ್ಲ ಅನ್ನೋಕ್ಕೆ ನಂಬಿ ಒಳ್ಳೇದು ಮಾಡ್ತಾರೆ. ನನ್ನ ವೀಡಿಯೋಸ್ ನೋಡಿದವ್ರಿಗೆ ಅನುಭವಕ್ಕೆ ಬಂದಿರೋರು ನಂಬ್ತಾರೆ ಗೈಸ್. ಓಕೆ, ಕೆಟ್ಟದಾಗೆಲ್ಲ ಕಮೆಂಟ್ ಹಾಕ್ಬೇಡಿ ಓಕೆನಾ. ಇದೇ ಚಿಕ್ಕ ಮಕ್ಕಳು ಥರ ಹೇಳ್ತಿದ್ದೀರ ಹಂಗೆ ಹಿಂಗೆ ಅಂತ.
ಓಕೆ ನನಗೆ ತುಂಬ ಖುಷಿ ಆಯಿತು. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಬೇಗ ಬೇಗ ದೀಪ ಹಚ್ತೀನಿ ಗೈಸ್. ಮತ್ತೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ದೀಪ ಹಚ್ಬೇಕು. ಓಕೆನಾ? ಮತ್ತೆ ಹ್ಯಾಪಿ ನಿಂಗೆ ಮುದ್ದು ನಂದೂನು ನಿಂಗೂ ಖುಷಿ ಆಯ್ತಾ? ಗುರು ಮಮ್ಮಿ ಒಳ್ಳೇದು ಮಾಡ್ತಾರಲ್ಲ ನಮಗೆ. ಅಲ್ಲಿ ಬನ್ನಮ್ಮಗಿ ಪಪ್ಪ ನಿನಗೋಸ್ಕರ ಗೋಬಿ ತಂದಿತ್ತಲ್ಲ, ಖುಷಿ ಆಯ್ತಾ? ಹೇಳು. ಅಯ್ಯೋ ನನ್ನ ಮಗಳು ನನಗೆ ಕೊಡ್ತಾವಳೆ. ಥ್ಯಾಂಕ್ ಯು. ನಾನು ಬರ್ತೀನಿ ತಿನ್ನಕ್ಕೆ ಇವಾಗ. ಬನ್ನಿ, ಇಲ್ಲ ಅಂದರೆ ಎಲ್ಲ ಬರ್ತೀನಿ ಅಂತ. ನೀನು ತಿನ್ನು ಮಗಳೇ. ಚೆನ್ನಾಯ್ತಾ ಗೋಬಿ? ಹಾಂ ಪಪ್ಪು ಥ್ಯಾಂಕ್ಸ್ ಹೇಳಿದ್ರಾ? ಚೆನ್ನಾಯ್ತಾ ನಮ್ಮದು? ಕರೆಕ್ಟು. ನೀವು ಹಂಗೆ ಮಾತಾಡ್ಕೊಂಡಿದ್ರೆ ನೀವು ಖಾಲಿನೇ ಮಾಡ್ಬಿಡ್ತೀರಲ್ಲ. ಅಯ್ಯ ನಾನು ಬರ್ತೀನಿರಪ್ಪ. ಓಕೆ ಗೈಸ್, ಗೋಬಿ ತಿಂತೀನಿ ಅಂದ್ರೆ ಎಲ್ಲ ಖಾಲಿ ಮಾಡ್ಬಿಡ್ತಾರೆ ಅಪ್ಪ ಮಗಳು ಸೇರ್ಕೊಂಡು.